ಎಲ್ಲರಿಗೂ. ಇವತ್ತಿನ ವಿಡಿಯೋನಲ್ಲಿ ಪನ್ನೀರ್ ಮತ್ತು ಜೀರಿಗೆ ಕಲಬೆರಕೆ ಆಗಿದೆಯಾ ಇಲ್ವಾ ಅಂತ ಮನೆಯಲ್ಲೇ ಯಾವ ರೀತಿ ಟೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆಯೇ ಈರುಳ್ಳಿ ಫ್ರೆಶ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ಕೂಡ ಈ ವಿಡಿಯೋನಲ್ಲಿ ಹೇಳ್ತೀನಿ. ಕೊನೆವರೆಗೂ ನೋಡಿ. ಮೊದಲನೇದಾಗಿ ಜೀರಿಗೆನ ಯಾವ ರೀತಿ ಟೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. 1 ಗ್ಲಾಸ್ ನೀರಿಗೆ ಸ್ವಲ್ಪ ಜೀರಿಗೆನ ಹಾಕಿ. ಶುದ್ಧವಾದ ಜೀರಿಗೆ ನೀರಿನ ಮೇಲೆ ತೇಲುತ್ತೆ. ಅದೇ ಕಲಬೆರಕೆ ಆಗಿರುವ ಜೀರಿಗೆ ತಳದಲ್ಲಿ ಕುತ್ಕೊಳ್ಳುತ್ತೆ. ಸೆಕೆಂಡ್ ಸ್ಟೆಪ್ ಏನಂದರೆ, ಜೀರಿಗೆನ ಅಂಗೈಯಲ್ಲಿ ಹಾಕಿ ಉಜ್ಜಿದಾಗ ಶುದ್ಧವಾದ ಜೀರಿಗೆಯ ಸ್ಮೆಲ್ಲು ತುಂಬಾ ಜಾಸ್ತಿ ಇರುತ್ತೆ. ಅದೇ ಜೀರಿಗೆ ಕಲಬೆರಕೆ ಆಗಿದ್ದರೆ ಅದರ ವಾಸನೆ ತುಂಬಾ ಕಡಿಮೆ ಇರುತ್ತೆ, ಅಷ್ಟೊಂದು ಸ್ಮೆಲ್ ಇರೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಶುದ್ಧವಾದ ಜೀರಿಗೆ ಹಳದಿ ಮತ್ತು ಕಂದು ಬಣ್ಣದಲ್ಲಿರುತ್ತೆ. ಕಲಬೆರಕೆ ಆಗಿರೋ ಜೀರಿಗೆ ಗಾಢ ಕಂದು ಅಥವಾ ಕಪ್ಪು ಬಣ್ಣದಲ್ಲಿ ಇರಬಹುದು. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಶುದ್ಧವಾದ ಜೀರಿಗೆ ಒಂದೇ ಸೈಜಲ್ಲಿ ಇರುತ್ತೆ. ಆದರೆ ಕಲಬೆರಕೆ ಆಗಿರುವ ಜೀರಿಗೆ ವಿಭಿನ್ನ ಆಕಾರ ಮತ್ತು ಡಿಫ್ರೆಂಟ್ ಸೈಜಲ್ಲಿ ಇರುತ್ತೆ. ಶುದ್ಧವಾದ ಜೀರಿಗೆ ತುಂಬಾ ಸಾಫ್ಟಾಗಿರುತ್ತೆ. ಆದರೆ ಕಲಬೆರಕೆ ಆಗಿರುವ ಜೀರಿಗೆ ತುಂಬ ಒರಟಾಗಿರುತ್ತೆ. ಈ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿರುವ ಜೀರಿಗೆ ಶುದ್ಧವಾಗಿದೆಯಾ ಅಥವಾ ಕಲಬೆರಕೆ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪನ್ನೀರ್ನ ಹೇಗೆ ಟೆಸ್ಟ್ ಮಾಡೋದು ಅಂತ ನೋಡೋಣ. ಸಾಧಾರಣವಾಗಿ ಶುದ್ಧವಾಗಿರುವ ಪನ್ನೀರ್ನ ಬಣ್ಣ ಹಾಲಿನಂಥ ಬಣ್ಣ ಇರುತ್ತೆ ಅಥವಾ ಕೆನೆಯ ಬಣ್ಣ ಇರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಅದರ ಕಲರ್ ಏನಾದರೂ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ ಅಂದರೆ ಅದು ಕಲಬೆರಕೆ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಪನ್ನೀರ್ನ ಸಣ್ಣಕ್ಕೆ ಕಟ್ ಮಾಡಿ ಕೈಯಿಂದ ಕಿವುಚಿದಾಗ ಅದು ತರಿತರಿಯಾಗಿರಬೇಕು. ತುಂಬ ಸ್ಮೂತಾಗಿದೆ ಅಂತ ಅಂದರೆ ಅದು ಶುದ್ಧವಾದ ಪನ್ನೀರಲ್ಲ, ಕಲಬೆರಕೆ ಆಗಿದೆ ಅಂತ ಅರ್ಥ. ಪನ್ನೀರ್ ಯಾವಾಗಲೂ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ಶುದ್ಧವಾದ ಪನ್ನೀರ್ ಹಾಲಿನ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಸ್ವಲ್ಪ ಹುಳಿ ರುಚಿ ಇರುತ್ತೆ. ಅದರಲ್ಲಿ ಹುಳಿ ಅಥವಾ ಕಟು ವಾಸನೆ ಬರ್ತಾ ಇದೆ ಅಂದರೆ ಅದು ಕಲಬೆರಕೆ ಆಗಿದೆ ಅಂತ ಅರ್ಥ. ಪನ್ನೀರ್ನ ಸಣ್ಣದಾಗಿ ಕಟ್ ಮಾಡಿ ನೀರಿಗೆ ಹಾಕಿ. ಶುದ್ಧವಾಗಿರೋ ಪನ್ನೀರ್ ನೀರಲ್ಲಿ ಮುಳುಗುತ್ತೆ. ಕಲಬೆರಕೆ ಆಗಿರುವ ಪನ್ನೀರ್ ಕರಗುತ್ತೆ ಅಥವಾ ತುಂಡಾಗುತ್ತೆ. ಸಣ್ಣಕ್ಕೆ ಕಟ್ ಮಾಡಿದ್ದ ಒಂದು ಪನ್ನೀರ್ ಪೀಸ್ನ ಹೆಂಚು ಮೇಲೆ ಹಾಕಿ ನೋಡಿ. ಶುದ್ಧವಾಗಿರೋ ಪನ್ನೀರ್ ಸ್ವಲ್ಪ ತೇವಾಂಶನ ಹೊರಗಡೆ ಬಿಟ್ಟು ಮತ್ತು ಅದೇ ಆಕಾರಕ್ಕೆ ಬಂದ್ಬಿಡುತ್ತೆ. ಕಲಬೆರಕೆ ಆಗಿರೋ ಪನ್ನೀರ್ ಅಲ್ಲೇ ಕರಗುತ್ತೆ ಅಥವಾ ಜಾಸ್ತಿ ನೀರನ್ನು ಬಿಡುಗಡೆ ಮಾಡುತ್ತೆ. ಪನ್ನೀರ್ನ ಸಣ್ಣಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕಿ ಬೇಯಿಸಿ. ನಂತರ ಇದಕ್ಕೆ ಸ್ವಲ್ಪ ಅಯೋಡಿನ್ನ ಹಾಕಿ. ಪನ್ನೀರ್ನ ಕಲರ್ ನೀಲಿ ಆದರೆ ಇದರಲ್ಲಿ ಸ್ಟಾರ್ಚ್ ಇದೆ ಅಂತ ಅರ್ಥ. ಈ ಸಿಂಪಲ್ ಸ್ಟೆಪ್ಸಿಂದ ಪನ್ನೀರ್ ಶುದ್ಧವಾಗಿದೆಯಾ ಅಥವಾ ಕಲಬೆರಕೆ ಆಗಿದೆಯಾ ಅಂತ ತಿಳ್ಕೋಬಹುದು. ನೆಕ್ಸ್ಟ್ ಈರುಳ್ಳಿ ಮೇಲೆ ಗುಲಾಬಿ ಬಣ್ಣದಲ್ಲಿ ಇದ್ದರೂ ಕೂಡ ಕೆಲವೊಮ್ಮೆ ಒಳಗಡೆ ಕೊಳ್ತೋಗಿರೋ ಚಾನ್ಸ್ ಇರುತ್ತೆ. ಇದನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಫಸ್ಟ್ ಸ್ಟೆಪ್, ಈರುಳ್ಳಿನ ತಗೊಳ್ಳುವಾಗ ಈರುಳ್ಳಿನ ಮುಟ್ಟಿ ನೋಡಿ. ಗಟ್ಟಿಯಾಗಿದ್ದರೆ ಅದು ಚೆನ್ನಾಗಿದೆ ಅಂತ, ಸ್ವಲ್ಪ ಸಾಫ್ಟಾಗಿದೆ ಮೆತ್ತಗಿದೆ ಅಂತಂದರೆ ಅದು ಒಳಗಡೆ ಕೊಳ್ತೋಗಿರೋ ಚಾನ್ಸ್ ಇದೆ ಅಂತ ಅರ್ಥ. ಈರುಳ್ಳಿ ಮೇಲೆ ಕಪ್ಪು ಚುಕ್ಕೆಗಳು ಅಥವಾ ಇನ್ನೂ ಬೇರೆ ಏನಾದರೂ ಚುಕ್ಕೆಗಳಿದೆ ಅಂತಂದರೆ ಅದು ಕೊಳ್ತೋಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಅಂತ ಅರ್ಥ. ಈ ರೀತಿ ಇರೋ ಈರುಳ್ಳಿನ ನೀವು ತಗೊಳ್ಬೇಡಿ. ಈರುಳ್ಳಿ ಕೆಟ್ಟ ವಾಸನೆ ಬರ್ತಾ ಇದೆ ಮತ್ತು ಮೊಳಕೆ ಬಂದಿದೆ ಅಂದರೆ ಅದು ಆಲ್ರೆಡಿ ಒಳಗಡೆ ಕೊಳ್ತೋಗಿದೆ ಅಂತ ಅರ್ಥ. ಇಂತಹ ಈರುಳ್ಳಿನ ಅಡುಗೆಗೆ ಬಳಸಬೇಡಿ. ಕಟ್ ಮಾಡಿರೋ ಈರುಳ್ಳಿನ ಫ್ರೆಶ್ ಆಗಿ ಇಡಬೇಕು ಅಂದರೆ ಅದನ್ನು ಕ್ಲೀನ್ ಮಾಡಿ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಅಥವಾ ಒಂದು ಏರ್ಟೈಟ್ ಬ್ಯಾಗ್ಗೆ ಹಾಕಿ ಸೀಲ್ ಮಾಡಿ ಇಡಿ. ಈರುಳ್ಳಿನ ಏರ್ಟೈಟ್ ಬ್ಯಾಗಲ್ಲಿ ಹಾಕಿ ಮುಚ್ಚಿಡೋದ್ರಿಂದ ಅದರಿಂದ ಎಥೆನಾಲ್ ಬಿಡುಗಡೆ ಆಗೋದನ್ನು ನಿಲ್ಲಿಸುತ್ತೆ. ಇದರಿಂದ ಅದರ ಸುತ್ತಮುತ್ತ ಇರೋ ತರಕಾರಿ ಹಣ್ಣುಗಳು ಬೇಗ ಹಾಳಾಗುವ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಈರುಳ್ಳಿನ ಒಂದು ಗಾಳಿ ಆಡದೇ ಇರುವಂಥ ಜಾಗದಲ್ಲಿ ಇಡಿ. ಅಲ್ಲಿ ತೇವಾಂಶ ಏನೂ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ. ಈ ಸ್ಟೆಪ್ಸಿಂದ ಈರುಳ್ಳಿ ಫ್ರೆಶ್ ಆಗಿದೆಯಾ ಇಲ್ವಾ ಅಂತ ನೀವು ಮನೆಯಲ್ಲೇ ಚೆಕ್ ಮಾಡ್ಬೋದು. ಇವತ್ತಿನ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.